திருப்பதிக்கு போகிறோம். ப்ரேயர் பண்ணிக்கோங்க. அப்படியே திருப்பதி போயிட்டு அப்படியே வேளாங்கண்ணிக்கு போயிட்டு வேற என்ன ப்ரோ பேகால இருக்குதுரா. ಓಕೆ ರೆಡಿ ವಾಟ್ ರೆಡಿ ಬಾಯ್. ಆಯ್ತು ಹೋಗ್ತಾ ಇದ್ದೀರಿ ಅಮ್ಮ ಬಾಯ್. ಅವರು ನಮಗೋಸ್ಕರ ವೆಯ್ಟ್ ಮಾಡಿಲ್ಲ. ಅವ್ರು ಕಂಫರ್ಟ್ ಇಸ್ಕೊಂಡೋಗಿ ಬಂದಿದ್ದಾರೆ. ಕಂಫರ್ಟ್ ಇಸ್ಕೊಂಡೋಗಕ್ಕೆ ಬಂದಿದ್ದಾರೆ. ಅವ್ರು ಬಾಯ್ ಹೇಳಕ್ಕೆ ಬಂದ್ರು ಅಂದ್ಕೊಂಡು ಓಡ್ದ ಹುಡುಗ. ಅವ್ರು ಕಂಫರ್ಟ್ ಹೋಗ್ತೀವಿ ನೋಡೋದು ಕಂಫರ್ಟ್ ಆಗಿ ಜರ್ನಿ ಸ್ಟಾರ್ಟೆಡ್ ಆಲ್ರೆಡಿ ನಮ್ಮ ಏರಿಯಾದಲ್ಲಿ. ಹಿಂಗೆ ಲೈಟ್ ಗೀಟ್ ಹಾಕೋದು ಪ್ರಸಾದಿ 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 ಕಾರ ದೇವಸ್ಥಾನಕ್ಕೆ ಹೋಗಿ ಹೋಯ್ತಾ ಇದೀವಿ. ಈಗ ತಾನೇ ಜಸ್ಟ್ ಬೆಂಗಳೂರು ಹೊರಟಿದೀವಿ. ಪ್ರೆಷರ್ ಫುಲ್ ಪ್ರೆಷರ್ ಆದಾಗ ಚುಚ್ತಾವನೆ ಸ್ಪೀಡು. ಮುಂದೆ ಟೆಂಪೋ ನೋಡಿದ್ರೆ ಹೆಂಗ್ ಚಚ್ತಾವನೆ. ಅಲ್ಲೇ ಟೆಂಪೋ ಓಡಿಸ್ತಾ ಇದ್ದಾನ, ಮೋಟೋ ಜಿಪಿ ಓಡಿಸ್ತಾ ಇದ್ದಾನ. ಅಲ್ಲಿ ಹೊಡೆದ ಪ್ರಸಾದಿ ಒಂದು ಎಲ್ಲ ಟ್ರಿಪ್ ಆಗ್ತಾಯಿದೆ. ಯಾವ ಒಂದೇ ಕಡೆ ಬಂದಿದೆ. ಇವಾಗ ಹೊಡಿ ಪ್ರಸಾದಿ ಇವಾಗ ಹೇಳ್ತೀನಿ, ಗ್ಯಾಪ್ ಹಾಕೋ ಹೇಳ್ತೀನಿ. ಬೇಡ 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 ಟಿಡಿ ಹೆಂಗ್ ಹೋಗ್ತಾ ಇದ್ದಾನೆ ನೋಡಿ ಪ್ರಸಾದಿ. ಎಲ್ಗ ಹೋಗ್ತಾ ಇದ್ದೀರಿ ಅಂತ ನೋಡ್ಕೊಳ್ಳಿ. 250 ಕತೆ ನಡೀತಾ ಇದೆ. ಕೊಟ್ಟಿದ್ದೀವಿ ಅವ್ರಿಗೂ ಸೇರಿ ಬೇರೆ ಮಾರೆ. ಅವ್ರು 100% ಜ್ಞಾನ ಅನ್ಕೊಟ್ರಲ್ಲ. ಯಾವುದೋ ನಿಮ್ಮ ಮಕ್ಕಳು ಎಲ್ಲ ಊರಲ್ಲೂ ಇಮ್ರಾನ್ ಎಸ್ ಅನ್ನೋದು ಹೆಂಗ್ ಹಿಡಿಯೋದು ಗೊತ್ತಾ? ತೋಟದಲ್ಲಿ ಬೆಳೆಯೋನು ಗೌಡ, ತೋಟದಲ್ಲಿ ಕೆಲಸ ಮಾಡೋನು ಎಸ್ ಸಿ ಒಲೆಯ. ಒಲೆಯ ಅಂತ ಏನಕ್ಕೆ ಹೆಸರು ಬಂತು ಅಂದ್ರೆ ಊಳೋರು ಅನ್ನೋದನ್ನ. ಊರಲ್ಲಿ ನಿಮ್ಗೆ ಏನೇ ಕೆಟ್ಟದಾಗ್ಲಿ ಒಬ್ಬ ಸತ್ರುನು ಊಳಾಕೆ ಅವರೇ ಬರ್ಬೇಕು ಗುಣಿ ತೆಗಿಯಕ್ಕೆ. ಅವು ಇವರು ಡೋಲ್ ನೀನು ಎಷ್ಟೇ ಹೊಡಿ, ಡೋಲ್ ಅವ್ರು ಹೊಡೆದ್ರೆ ಮಾತ್ರನೇ ಅದು. ಮೀನು ಎಲ್ಲರೂ ಮೀನು ವ್ಯಾಪಾರ ಮಾಡೋಕ್ಕಾಗಲ್ಲ, ಅದು ಬೆಸ್ಟ್ನೇ ಆಗಿರ್ಬೇಕು.
ಸ್ಪೀಡವ ಜಾಗ ನೋಡಿ ಹೆಂಗಿದೆ. ಹುಡುಗು 6 ಗಂಟೆ. ಬರ್ರಿ ನೋಡಿ ಹೆಂಗ್ ಬರ್ತಾನಂತ ನೋಡಿ. ವೈಬಿಂಗ್ ಇವೆಲ್ಲ ಹೂವು ಗಿಡ. ನಮ್ಮ ಮನೆ ಹತ್ರ ನಮ್ಮಮ್ಮ ಬಾಟಲ್ ಹಾಕಿಕ್ಕಿರ್ತಾರೆ. ಇಲ್ಲಿ ರೋಡಲ್ಲೇ ಇದೆ. ರೆಡಿ ಆಯ್ತು ಅನ್ನೋಷ್ಟೊಳಗೆ ಮತ್ತೆ ಹೊಸ್ಬಿಟ್ಟು ಶೌಡಲ್ಲಿ. ஏய் இப்போ கீழே போட்டிங்களா கீழ் பண்ணி ப்ரோ நிஜமாவா சத்தியமாவா? ஆமாம் ப்ரோ.